ಹಾಯ್ ಫ್ರೆಂಡ್ಸ್. ಅದು ಮಂಗಳೂರಿನ 3 ಜನ ಫ್ರೆಂಡ್ಸ್. ಅವರು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು. ಅದರಲ್ಲಿ ಒಬ್ಬನ ಹತ್ರ ಕಾರ್ ಇತ್ತು. ಸೊ ಆ ಕಾರ್ ತಗೊಂಡು ಅವರು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಈ ದಾರಿಯಲ್ಲಿ ಒಂದು ಘಾಟ್ ಸೆಕ್ಷನಲ್ಲಿ ಕಾರ್ನ ನಿಲ್ಲಿಸ್ಬಿಡ್ತಾರೆ. ಅಲ್ಲಾದಂಥ ಅನುಭವನ ಅವರು ಹೇಳ್ಕೊಂಡಿದ್ರು. ಮತ್ತಿನ್ನೆಪ್ತಡ ಫ್ರೆಂಡ್ಸ್, ಕಥೆನ ಸ್ಟಾರ್ಟ್ ಮಾಡೋಣ. ಅವತ್ತು ಬೆಳಗ್ಗೆ ಮಂಗಳೂರಿನ ಒಂದು ಟೀ ಶಾಪಲ್ಲಿ 3 ಜನ ಫ್ರೆಂಡ್ಸ್ ಸೇರ್ಕೋತಾರೆ. ರವಿ ಮತ್ತು ಮನೋಜ್ ಹಾಗೂ ಇನ್ನೊಬ್ಬ ಫ್ರೆಂಡ್ ಶಂಕರ್. ಇವರು 3 ಜನ ಬ್ಯಾಂಗ್ಳೂರಿಗೆ ಹೋಗಬೇಕಿರುತ್ತೆ. ಮೊದಲು ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಮನೋಜ್ ಹತ್ರ ಕಾರ್ ಇರುತ್ತೆ. ಹೀಗಾಗಿ ಮನೋಜ್, ಮಗ ನನ್ನ ಕಾರೇ ತಗೊಂಡೋಗೋಣ ಅಂತ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ಮಗ ನೀನು ಯಾವತ್ತಾದರೂ ಕಾರ್ ಓಡಿಸಿದೀಯಾ, ಅದು ಅಂತ ಘಾಟ್ ಸೆಕ್ಷನಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್, ಮಗ ಕಾರ್ ಇಟ್ಟಿರೋದೇ ಓಡಿಸೋಕ್ಕಲ್ವೇನೋ, ತಗೊಂಡೋಗೋಣ ಬಿಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಶಂಕರ್ ಹೇಳ್ತಾನೆ, ಮಚ್ಚ ನೀನು ಯಾವಾಗಾದರೂ ಆ ಘಾಟ್ ಸೆಕ್ಷನ್ನಲ್ಲಿ ಕಾರ್ ಓಡಿಸಿದೀಯಾ ಅಂತ ಕೇಳ್ತಾನೆ. ಆಗ ಮನೋಜ್, ಇಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ರವಿ ಹೇಳ್ತಾನೆ, ಒಳ್ಳೆಯದಾಯಿತು ಮಗ, ಅಲ್ಲಿ ಒಂದು ನಿಯಮ ಇದೆ, ಅಲ್ಲಿ ರಾತ್ರಿ ಯಾರು ಕಾರ್ ನಿಲ್ಲಿಸಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್, ಯಾಕೆ ನಿಲ್ಲಿಸಬಾರ್ದು ಅಂತ ಕೇಳ್ತಾನೆ. ನಿಲ್ಲಿಸಿದ್ರೆ ಏನಾಗುತ್ತೆ ಅಂತಾನೆ. ಅಷ್ಟರಲ್ಲಿ ರವಿ, ನೀನು ಕಾರ್ ನಿಲ್ಲಿಸಿದ್ರೆ ಕಾರೊಳಗೆ ಯಾರೋ ಬಂದ್ಬಿಡ್ತಾರೆ ಅಂತ ಹೆದರಿಸ್ತಾನೆ. ಅಷ್ಟರಲ್ಲಿ ಮನೋಜ್ ಹೇಳ್ತಾನೆ, ಮಗ ಇದು ಸ್ಟೋರಿ ಅಲ್ಲ ತಾನೇ ಅಂತ ಕೇಳ್ತಾನೆ. ಅದಕ್ಕೆ ರವಿ, ಇಲ್ಲ ಮಗ, ಇದು ನಾನು ಮರೆತು ಬಿಡೋಣ ಅಂದ್ಕೊಂಡಿದ್ದೆ, ಬಟ್ ಇದು 2019ನಲ್ಲಿ ನಡೆದಿರೋ ಘಟನೆ, ನನಗೆ ಇಲ್ಲಿವರೆಗೂ ಮರೆಯೋಕ್ಕಾಗಿಲ್ಲ ಅಂತ ಹೇಳ್ತಾನೆ. ಸೊ ಇಷ್ಟೆಲ್ಲ ಕೇಳಿದ ಮನೋಜ್ ಸ್ವಲ್ಪ ಹೆದರ್ಕೊಂಡೇ ಹೇಳ್ತಾನೆ, ಹೋಗೋದಾ ಬೇಡವಾ ಅಂತ. ಅಷ್ಟರಲ್ಲಿ ರವಿ, ಮಗ ಸುಮ್ಮನೆ ಕಾಮಿಡಿ ಮಾಡಿದೆ ಕಣ, ಹೋಗೋಣ ಅಂತ ಹೇಳ್ತಾನೆ. ಸೊ ಇವಾಗ ರವಿ, ಮನೋಜ್ ಮತ್ತು ಶಂಕರ್ ಕಾರಲ್ಲೇ ಹೋಗೋಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಅವರು ಬೈ ಈವ್ನಿಂಗ್ 4:30 ಗಂಟೆಗೆಲ್ಲ ಕಾರ್ನ ಮಂಗಳೂರಿಂದ ಬಿಡ್ತಾರೆ. ಸೊ ಹಾಗೆ ನೈಟ್ 8 ಅಥವಾ 9 ಗಂಟೆ ಅಷ್ಟರಲ್ಲಿ ಅವರು ಆ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗ್ತಾರೆ. ಆಗ ಮನೋಜ್ ಡ್ರೈವಿಂಗ್ ಮಾಡ್ತಾ ಹೇಳ್ತಾನೆ, ಘಾಟ್ ಸೆಕ್ಷನ್ ಅಂದರೆ ಹಾಗೆ ಕಣೋ, ಸ್ವಲ್ಪ ಭಯಾನಕ ಆಗಿರುತ್ತವೆ, ಬಟ್ ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರವಿ, ಇಲ್ಲ ಮಚ್ಚ, ಆ ದಿನ ಬೇರೆನೇ ಇತ್ತು ಅಂತ ಹೇಳ್ತಾನೆ. ಇಷ್ಟು ಮಾತಾಡ್ಕೊಳ್ಳೋಷ್ಟರಲ್ಲಿ ಘಾಟ್ ಸೆಕ್ಷನ್ ಸೆಂಟ್ರಲ್ಲಿ ಬಂದುಬಿಟ್ಟಿರ್ತಾರೆ. ಟೈಮ್ 9:30 ಆಗೋಗಿರುತ್ತೆ. ಆವಾಗ ರವಿ ಕಿವಿಯಲ್ಲಿ ಸೊಳ್ಳೆಗಳ ಸೌಂಡ್ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಆ 3 ಮೊಬೈಲ್ ಸಿಗ್ನಲ್ ಔಟ್ ಆಫ್ ರೀಚ್ ಆಗಿರುತ್ತೆ. ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ಶಂಕರ್ ಹೇಳ್ತಾನೆ, ಮಗ ಏನೋ ಸುತ್ತ ಕೂದಲು ವಾಸನೆ ಬರ್ತಿದೆಯಲ್ಲ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ರವಿ, ಮಗ ಯಾವುದೋ ದೆವ್ವ ಸುಟ್ಟೋಗಿರ್ಬೇಕು, ಅದಕ್ಕೆ ಆ ಥರ ಸ್ಮೆಲ್ ಬರ್ತಿರ್ಬೇಕು ಅಂತ ಕಾಮಿಡಿ ಮಾಡ್ತಾನೆ. ಅಷ್ಟರಲ್ಲಾಗಲೇ ಮಾತಾಡೋಷ್ಟರಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಂಥ ಮನೋಜ್ ಅವನಿಗೆ ಏನೋ ಫೀಲ್ ಆಗುತ್ತೆ. ಗಾಡಿ ತನ್ನಷ್ಟಕ್ಕೆ ತಾನೇ ಸ್ಲೋ ಆದಂಗೆ ಅನಿಸುತ್ತೆ. ಅದಕ್ಕೆ ಹೇಳ್ತಾನೆ, ಶಂಕರ್ ನೀನು ಹೇಳಿದ ತಕ್ಷಣ ಏನೋ ಇದು ಕಾರು ಸ್ಲೋ ಆಗೋಯ್ತು, ಏನಾರ ಇಂಜಿನ್ ಕೆಟ್ಟೋಯ್ತಾ ಅಂತ ಹೇಳ್ತಾನೆ. ಅದಕ್ಕೆ ಅವರಿಬ್ಬರು ಫ್ರೆಂಡ್ಸು, ಮಗ ಹೆದರಿಸ್ಬೇಡ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್, ಇಲ್ಲ ಮಗ, ಕಾರ್ ತುಂಬಾ ಸ್ಲೋ ಆಗ್ತಿದೆ, ಎಂಜಿನ್ ಸಡನ್ನಾಗಿ ಆನ್ ಆ್ಯಂಡ್ ಆಫ್ ಆಗ್ತಿದೆ ಮಗ ಅಂತಾನೆ. ಸ್ಪೀಡೋಮೀಟ್ರಲ್ಲಿ ವೇಗ ಕಡಿಮೆ ಆಗಿರೋ ಥರ ಕಾಣಿಸ್ತದೆ, ಅಂದರೆ 0 ಆಗಿರೋ ಥರ ಕಾಣಿಸುತ್ತೆ. ಮೂವರು ಇದನ್ನೆಲ್ಲ ಡಿಕೋಡ್ ಮಾಡೋಷ್ಟರಲ್ಲಿ ಕಾರ್ ಸ್ಟಾಪ್ ಆಗೋಗುತ್ತೆ. ನಿಧಾನವಾಗಿ ಹಿಂದಿನಿಂದ ಸೌಂಡ್ ಕೇಳಿಸುತ್ತೆ. ಅದು ಕಾರಿನ ಗ್ಲಾಸ್ ತಟ್ಟೋ ಸೌಂಡ್ ಕೇಳಿಸುತ್ತೆ. ಅದಕ್ಕೆ ಶಂಕರ್, ಮಗ ಡೋರ್ ಯಾರೋ ಬಡಿತಿದ್ದಾರೆ ಮಗ ಅಂತಾನೆ. ಮನೋಜ್ನು ಹಾಗೆ ಅಂತಾನೆ, ಮಗ ಯಾರೋ ತಟ್ತಿದ್ದಾರೆ ಮಗ ಅಂತಾನೆ. ಅಷ್ಟರಲ್ಲಿ ರವಿ ಹೇಳ್ತಾನೆ, ಮಗ ಅದು ನಾನು ಕೂತಿರೋ ಪಕ್ಕದಲ್ಲಿರೋ ಗ್ಲಾಸ್ನೇ ತಟ್ತಾ ಇದ್ದಾರೆ ಮಗ ಅಂತಾನೆ. ಪೂರ ಸೌಂಡೆಲ್ಲ ಸೈಲೆಂಟ್ ಆಗುತ್ತೆ ಮತ್ತು ಹಿಂದಿನಿಂದ ಯಾವುದೋ ಒಂದು ಹೆಣ್ಣಿನ ಧ್ವನಿ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಹೇಳ್ತಿತ್ತು, ಬಾಗಿಲು ತೆರೀರಿ, ತುಂಬ ಚಳಿ ಇದೆ ಅಂತ. ಆಗ ರವಿ ತಕ್ಷಣ ಹೇಳ್ತಾನೆ, ಯಾರೂ ಮಾತಾಡಬೇಡಿ ಮತ್ತು ಡೋರ್ನ ತೆಗಿಬೇಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಾಗಲೇ ಶಂಕರ್
ಗ್ಲಾಸ್ನ ಸ್ವಲ್ಪ ಇಳಿಸ್ಬಿಟ್ಟಿರ್ತಾನೆ. ಅದಕ್ಕೆ ರವಿ ಕೇಳ್ತಾನೆ, ಮಗ ಏನಾರ ಡೋರ್ ಓಪನ್ ಮಾಡ್ದ ಅಂತ ಕೇಳ್ತಾನೆ. ಅದಕ್ಕೆ ಶಂಕರ್, ಇಲ್ಲ ಮಗ, ಸ್ವಲ್ಪ ವಿಂಡೋನ ಓಪನ್ ಮಾಡಿಬಿಟ್ಟೆ ಅಂತಾನೆ. ಏನೋ ಒಂದು ಡಿಫ್ರೆಂಟ್ ಆಗಿರೋ ಸೌಂಡ್ ಬರುತ್ತೆ, ಮತ್ತು ಅದು ಯಾರೋ ಒಳಗಡೆ ಬಂದು ಕೂತಿರೋ ಥರ ಸೌಂಡ್ ಆಗುತ್ತೆ. ಮತ್ತು ಹಿಂದಿನ ಸೀಟ್ನ ಕೊನೆಯ ಸೀಟ್ ಹತ್ರ ಸೀಟ್ ತುಂಬ ಒದ್ದೆ ಆಗಿರೋ ಥರ ಕಾಣಿಸುತ್ತೆ, ಬಟ್ ಅಲ್ಲಿ ಯಾರೂ ಇರಲ್ಲ. ಹಾಗೆ ರವಿ ಕಾಲ್ಗೆ ಏನೋ ಟಚ್ ಆದಂಗೆ ಅನಿಸುತ್ತೆ. ಅದಕ್ಕೆ ರವಿ, ಮಗ ಏನೋ ಟಚ್ ಆಗ್ತಿದೆ ಮಗ, ಏನಂತ ಗೊತ್ತಾಗ್ತಿಲ್ಲ ಅಂತ ಭಯದಿಂದ ಹೇಳ್ತಾನೆ. ಅಷ್ಟರಲ್ಲಿ ಮನೋಜ್ ಅವನ ಮಿರರಲ್ಲಿ ನೋಡ್ತಾನೆ. ಯಾರೋ ಹಿಂದೆ ಕೂತು ನಗ್ತಿರೋ ಥರ ಕಾಣಿಸುತ್ತೆ, ಬಟ್ ಮುಖ ಕಾಣಿಸ್ತಿರಲ್ಲ, ಕಣ್ಣು ಮಾತ್ರ ರೆಡ್ ಆಗಿ ಕಾಣಿಸ್ತಿತ್ತು. ಅದು ಮನೋಜ್ನನ್ನೇ ನೋಡ್ತಿರೋ ಥರ ಕಾಣಿಸ್ತಿತ್ತು. ಮತ್ತು ಸೈಲೆಂಟಾಗಿ ಒಂದು ಹೆಣ್ಣು ನಗೋ ಸೌಂಡ್ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ರವಿ ಮತ್ತು ಶಂಕರ್ ಸೈಲೆಂಟ್ ಆಗಿಬಿಡ್ತಾರೆ. ಆಗ ಮನೋಜ್ ಈಗಾಗಲೇ ನೋಡಿರೋ ಥರ ಅವ್ನು ಕೇಳ್ತಾನೆ, ಯಾರು ನಮ್ಮ ಕಾರಲ್ಲಿ ಬಂದಿರೋದು ಅಂತ ಕೇಳ್ತಾನೆ. ಅಷ್ಟರಲ್ಲಿ ಯಾವುದೋ ಒಂದು ವಾಯ್ಸ್ ಕೇಳಿಸುತ್ತೆ, ಈಗ ನಾನು ಇಲ್ಲಿ ಕೂತ್ಕೋಬೋದಾ ಅಂತ ಕೇಳ್ದಂಗೆ. ಅದಕ್ಕೆ ಮನೋಜ್ ಹಿಂತಿರುಗಿ ಕೇಳ್ತಾನೆ, ಕೂತ್ಕೊಂಡ್ಲ ಮಗ ಅಂತ ರವಿಗೆ ಕೇಳ್ತಾನೆ. ರವಿ ಅದಕ್ಕೆ, ಯಾರ ಮಗ, ಯಾರೂ ಇಲ್ಲ ಅಂತ ಹೇಳ್ತಾನೆ. ಇದ್ದಕ್ಕಿದ್ದಾಗೆ ಕಾರು ತುಂಬ ವೆಯ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ 3 ಜನ ಕೂರೋ ಜಾಗದಲ್ಲಿ 4 ಜನ ಕೂತಿರೋ ಥರ ಎಫೆಕ್ಟ್ ಆಗುತ್ತೆ. ಮತ್ತು ಸೀಟ್ ಮೇಲೆ ಕೈ ಹಸಿ ಆಗಿರೋ ಥರ ಕೈ ಗುರುತು ಕಾಣಿಸುತ್ತೆ. ಆಗ ಮತ್ತೆ ಬ್ಯಾಕ್ಗ್ರೌಂಡ್ ಕೇಳಿಸುತ್ತೆ, ನನ್ನ ಮನೆ ತುಂಬ ದೂರ ಇದೆ, ನೀವು ನನ್ನ ಅಲ್ಲಿಗೆ ಕರ್ಕೊಂಡೋಗಕ್ಕೆ ಬಂದಿದ್ದೀರಾ ಅಲ್ವಾ ಅಂತ ಕೇಳಿಸುತ್ತೆ. ಅಷ್ಟರಲ್ಲಿ ಮನೋಜ್ ಉಪಾಯ ಹುಡುಕಿ ಬೇಗ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗಲ್ಲ, ಆದರೆ ಅವನು 3-4 ಸರ್ತಿ ಟ್ರೈ ಮಾಡಿದ್ಮೇಲೆ ಸಡನ್ನಾಗಿ ಕಾರ್ ಸ್ಟಾರ್ಟ್ ಆಗಿ ಹೆಡ್ಲೈಟ್ ಬ್ಲೋ ಆಗಿ ಕಾರ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮನೋಜ್ ತಲೆಯಲ್ಲಿ ಏನು ನೋಡ್ತಿದ್ದೋ ಏನೋ ಗೊತ್ತಿಲ್ಲ, ಬೇಗ ಫಾಸ್ಟಾಗಿ ಹೋಗಿ ರೋಡ್ ಪಕ್ಕದಲ್ಲಿರೋ ಒಂದು ಟೆಂಪಲ್ ಹತ್ರ ನಿಲ್ಲಿಸ್ಬಿಡ್ತಾನೆ. ಆಗ ಕಾರು ತುಂಬ ಹಸಿಯಾಗಿರುತ್ತೆ, ಒಳಗಡೆ ಯಾರೋ ಕೂತು ಎದ್ದೋಗಿರೋ ಥರ ಫೀಲ್ ಆಗುತ್ತೆ. ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ, ಬಿಕಾಸ್ ಅವ್ರ ಕಾರ್ನ ಟೆಂಪಲ್ ಹತ್ರ ನಿಲ್ಲಿಸಿದಾಗ ಆಗ ಆ ಬ್ಯಾಕ್ಗ್ರೌಂಡ್ ವಾಯ್ಸು ಮತ್ತು ಬೇರೆ ಏನೂ ಕೇಳಿಸ್ತಿರಲ್ಲ. ಸೊ ಅವರು ಮಾರ್ನಿಂಗ್ವರೆಗೂ ಆ ಟೆಂಪಲ್ ಬಿಟ್ಟು ಹೋಗಲ್ಲ. ಮತ್ತು ಮಾರ್ನಿಂಗ್ ಆ ಟೆಂಪಲ್ಗೆ ಒಬ್ಬ ಪೂಜಾರಿ ಬಂದಿರ್ತಾನೆ. ಸೊ ಇವರು ಅವನ ಹತ್ರ ಈಗಾಗಲೇ ನಡೆದಿರೋ ಘಟನೆನ ಹೇಳ್ಕೊತಾರೆ. ಆಗ ಆ ಪೂಜಾರಿ ಹೇಳೋ ವಿಷಯ ಎಲ್ರನ್ನೂ ಬೆಚ್ಚಿ ಬೀಳಿಸುತ್ತೆ. ಅದು ಅಂತಹ ಘಾಟ್ ಸೆಕ್ಷನ್ನಲ್ಲಿ ತುಂಬ ಜನ ಸುಸೈಡ್ ಅಥವಾ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ ಮತ್ತು ಅವರ ಆತ್ಮಗಳಿಗೆ ಶಾಂತಿ ಸಿಗದೆ ಅವರು ಹೋಗುವ ಮತ್ತು ಬರುವ ಕಾರುಗಳಿಗೆ ಅಡ್ಡ ಆಗ್ತಿರ್ತಾರೆ. ಬಟ್ ಯಾರು ನಿಲ್ಲಿಸ್ತಾರೋ ಅವರ ಜೊತೆ ಮಾತ್ರ ಅವರು ಪ್ರಯಾಣ ಮಾಡೋಕ್ಕೆ ಸಿದ್ಧರಾಗ್ತಾರೆ. ಇದನ್ನು ಕೇಳಿದ ರವಿ, ಮನೋಜ್, ಶಂಕರ್ ತುಂಬ ಗಾಬರಿಯಾಗಿಬಿಡ್ತಾರೆ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ, ಈ ಕಥೆ ಆ್ಯಕ್ಚುಲಿ ನಡೆದಿರೋದು. ಬಟ್ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗೋ ರೂಟಲ್ಲಿ ಇರೋ ಘಾಟ್ ಸೆಕ್ಷನಲ್ಲಿ ಯಾರೂ ಈವರೆಗೂ ಕಾರ್ ನಿಲ್ಲಿಸಲ್ಲ, ಬಿಕಾಸ್ ಆ ಸ್ವಾಮೀಜಿ ಹೇಳಿರೋ ಹಾಗೆ ಆತ್ಮಗಳು ಓಡಾಡ್ತಿರ್ತವೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ರಿಯಲ್ ಹಾರರ್ ಸ್ಟೋರಿ. ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೀಗೆ ಮತ್ತೊಂದು ಹಾರರ್ ಸ್ಟೋರಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಫ್ರೆಂಡ್ಸ್.